ಸ್ನೇಹಿತರೆ ನಮಸ್ತೆ. ನೋಡಿ, ನಾವು ಈಗ 1 ಕೆ ಜಿ ತುಪ್ಪದ ಪ್ರಮಾಣಕ್ಕೆ 5 ಕೆ ಜಿ ಸಗಣಿ ಹಾಕ್ಕೊಂಡು 3 ದಿನ ನೀಟಾಗಿ ನಾದಿರ್ತೀವಿ. ಆನಂತರ ಒಂದು ಡಬ್ಬಿಗೆ ಹಾಕ್ಕೊಂಡು ಇದಕ್ಕೆ 5 ಪಂಚಗವ್ಯ ತಯಾರು ಮಾಡೋಕ್ಕೆ 5 ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೋತೀವಿ. ಮೊದಲಿಗೆ 4 ಲೀಟ್ರ್ ಗೋಮೂತ್ರನ ಇದ್ರಿಗೆ ಮಿಶ್ರಣ ಮಾಡಿ ನೀಟಾಗಿ ಎಲ್ಲನೂ ಕದಲ್ತೀವಿ. ಇದು ಎಲ್ಲನೂ ಎರಡೆರಡು ಗಂಟೆ ಅಂತರದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತೀವಿ. ಅನಂತರ 2 ಗಂಟೆ ಆದ ನಂತರ ಇದಕ್ಕೆ 2 ಲೀಟ್ರ್ ಹಾಲನ್ನ ಮಿಕ್ಸ್ ಮಾಡ್ಕೋತೀವಿ. ಈ ಪಂಚಗವ್ಯಕ್ಕೆ 2 ಲೀಟ್ರ್ ಹಾಲನ್ನ ಮಿಕ್ಸ್ ಮಾಡಿದ ನಂತರ ನೀಟಾಗಿ ಇದನ್ನು ಕಲಕ್ಬಿಟ್ಟು ಮತ್ತೆ 2 ಗಂಟೆ ಆದ ನಂತರ 3 ಲೀಟ್ರ್ ಮೊಸರನ್ನ ಇದಕ್ಕೆ ಮಿಶ್ರಣ ಮಾಡ್ಕೋತೀವಿ. ಇದೆಲ್ಲ ದೇಸಿ ಹಸುಗಳದ್ದೇ ಇರುತ್ತೆ ಸ್ನೇಹಿತರೆ, ಯಾವುದೇ ರೀತಿ HF ಇದು ಮಿಕ್ಸ್ ಮಾಡಲ್ಲ. ಆನಂತರ ಮೊಸರು ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ನೀಟಾಗಿ ಕಲ್ಕಾದ್ಮೇಲೆ 2 ಕೆ ಜಿ ಸಾವಯವ ಬೆಲ್ಲನ ಮಿಶ್ರಣ ಮಾಡ್ಕೋತೀವಿ. ಆನಂತರ ಇದಕ್ಕೆ 2 ಕೆ ಜಿ ಬಾಳೆಹಣ್ಣನ್ನು ಕೂಡ ಮಿಶ್ರಣ ಮಾಡ್ತೀವಿ. ಇದಕ್ಕೆ ಪಂಚಗವ್ಯಕ್ಕೆ ನೀಟಾಗೆಲ್ಲ ಮಿಶ್ರಣ ಮಾಡಾದ್ಮೇಲೆ ನೀಟಾಗೆಲ್ಲ ಕಲ್ಕಾದ್ಮೇಲೆ ನಂತರ ಒಂದು 2 ಗಂಟೆ ಆದಮೇಲೆ 2 ಲೀಟ್ರ್ ಎಳ್ನೀರನ್ನ ಕೂಡ ಈ ಪಂಚಗವ್ಯಕ್ಕೆ ಮಿಶ್ರಣ ಮಾಡ್ಕೋತೀವಿ. ನೋಡಿ ಸ್ನೇಹಿತರೆ, ಪಂಚಗವ್ಯ ತಯಾರು ಮಾಡೋಕ್ಕೆ ನಾವು ಒಟ್ಟು 8 ಪದಾರ್ಥಗಳನ್ನ ಮಿಶ್ರಣ ಮಾಡ್ತೀವಿ. ಸಗಣಿ, ತುಪ್ಪ, ಗೋಮೂತ್ರ, ಹಾಲು, ಮೊಸರು, ಬೆಲ್ಲ, ಬಾಳೆಹಣ್ಣು, ಎಳ್ನೀರು, ಈ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಸಂಜೆ 15 ದಿನಗಳ ಕಾಲ ರೊಟೇಟ್ ಮಾಡ್ತೀವಿ. ಯಾವುದೇ ರೀತಿ ನೀರು ಮಿಶ್ರಣ ಮಾಡಲ್ಲ.